ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈ ಬಾರಿ ಸಣ್ಣ ವಿಷಯ ಅಲ್ಲ, ದೊಡ್ಡ ರಾಜಕೀಯ ಸಂದೇಶ ಕೊಡುವ ಮಟ್ಟಕ್ಕೆ ಹೋಗಿದೆ. ಸಾಮಾನ್ಯವಾಗಿ ಒಂದು ಕ್ಷೇತ್ರದ ಫಲಿತಾಂಶ ಅಲ್ಲಿ ಗೆಲ್ಲೋ ಸೋಲೋ ವಿಷಯ ಅಷ್ಟೇ ಆಗಿರುತ್ತೆ. ಆದರೆ ಇಲ್ಲಿ ಕತೆ ಬೇರೆ ಲೆವೆಲ್ನಲ್ಲಿದೆ. ಈ ಫಲಿತಾಂಶ ಬಿಜೆಪಿಗೂ ಮುಖ್ಯ, ಅದಕ್ಕಿಂತಲೂ ಹೆಚ್ಚು ಬಸ್ನಗೌಡ ಪಾಟೀಲ ಯತ್ನಾಳ ಅವರ ಭವಿಷ್ಯಕ್ಕೂ ಟರ್ನಿಂಗ್ ಪಾಯಿಂಟ್ ಆಗ್ಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಯತ್ನಾಳರನ್ನ ಪಕ್ಷದಿಂದ ಹೊರಹಾಕಿದ್ರು, ಅವರು ಮೈದಾನಕ್ಕೆ ಇಳಿದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರ ಮಾಡಿದ್ದು ದೊಡ್ಡ ಟ್ವಿಸ್ಟ್ ಆಗಿತ್ತು. ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾಯಕರು ದೂರವೇ ಇರ್ತಾರೆ. ಆದ್ರೆ ಇಲ್ಲಿ ಯತ್ನಾಳ ನಾನ್ ಇನ್ನೂ ಆಟದಲ್ಲೇ ಇದ್ದೀನಿ ಅನ್ನೋ ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ದು ಸ್ಪಷ್ಟ. ಇವರು ಪ್ರಚಾರಕ್ಕೆ ಬಂದದ್ದೇ ಕೆಲವರಿಗೆ ಅಚ್ಚರಿ, ಇನ್ನೂ ಕೆಲವರಿಗೆ ಇವ್ರಿಲ್ದೇ ಆಗಲ್ಲ ಅನ್ನೋ ಭಾವನೆ ಕೂಡ ಇತ್ತು. ಆದ್ರೆ ಒಳಗಡೆ ಮತ್ತೊಂದು ರಾಜಕೀಯ ಲೆಕ್ಕಾಚಾರ ಇದೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ ಮಾತುಗಳು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಂಥ ವ್ಯಕ್ತಿಯನ್ನು ಮತ್ತೆ ಕರೆತರುವುದು ಸುಲಭವಲ್ಲ. ಆದರೆ ಕಾರ್ಯಕರ್ತರ ಒತ್ತಡ, ಸ್ಥಳೀಯ ನಾಯಕರು ಜಯ ಬೇಕಾದ್ರೆ ಯತ್ನಾಳ ಬೇಕು ಅನ್ನೋ ಮಾತು ಕೊನೆಗೆ ಮೇಲ್ದರ್ಜೆ ನಾಯಕರನ್ನೂ ಒಪ್ಪಿಸುವಂತೆ ಮಾಡಿತು. ಇದೇ ಕಾರಣಕ್ಕೆ ಕೊನೆಯ ಕ್ಷಣದಲ್ಲಿ ಅವರನ್ನು ಪ್ರಚಾರಕ್ಕೆ ಕರೆಸಿಕೊಳ್ಳಲಾಯಿತು. ಈಗ ಫಲಿತಾಂಶದ ನಂತರ 2 ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಒಂದು ವೇಳೆ ಬಿಜೆಪಿ ಗೆದ್ದರೆ ಯತ್ನಾಳ ಈ ಗೆಲುವಿನಲ್ಲಿ ನನ್ನ ಪಾತ್ರವೂ ಇದೆ ಅಂತ ಗಟ್ಟಿಯಾದ ಮಾತುಗಳು ಕೇಳಿಬರೋದು ಖಚಿತ. ಅವರಿಗೆ ಬೆಂಬಲ ಕೊಟ್ಟ ನಾಯಕರು ಕೂಡ ಅದನ್ನೇ ಹೇಳ್ತಾರೆ. ಆಗ ಮತ್ತೆ ಅವರನ್ನು ಪಕ್ಷಕ್ಕೆ ಸೇರಿಸೋ ಒತ್ತಡ ಹೆಚ್ಚಾಗಬಹುದು. ಪ್ರತಾಪಸಿಂಹ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವರು ಈ ವಿಷಯದಲ್ಲಿ ಧ್ವನಿ ಎತ್ತುವ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿ ಸೋತರೆ ಕಥೆ ಸಂಪೂರ್ಣ ಬದಲಾಗುತ್ತದೆ. ಆಗ ಯತ್ನಾಳ ವಿರೋಧಿಗಳ ಕೈಗೆ ದೊಡ್ಡ ಅಸ್ತ್ರ ಸಿಗುತ್ತದೆ. ಅವರನ್ನು ಕರ್ತಂದ್ರೂ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿ ಅವರ ಮರುಪ್ರವೇಶಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಆಗಬಹುದು. ವಿಜಯೇಂದ್ರ ಕೂಡ ಇದನ್ನೇ ಕಾರಣ ಮಾಡಿಕೊಂಡು ಅವರನ್ನು ದೂರವಿಡೋ ಸಾಧ್ಯತೆ ಇದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತದೆ. ಒಂದೊಂದು ಸಮೀಕ್ಷೆ ಒಂದೊಂದು ಕತೆ ಹೇಳುತ್ತೆ. ಮತದಾರರ ಸಮೀಕರಣ ನೋಡಿದ್ರೆ ಎರಡೂ ಪಕ್ಷಗಳು ತಮ್ಮ ತಮ್ಮ ಬಲವನ್ನೇ ಹೇಳ್ತಿವೆ. ಕಾಂಗ್ರೆಸ್ ಮುಸ್ಲಿಂ, ಕುರುಬ, ಪರಿಶಿಷ್ಟ ಜಾತಿ ಪಂಗಡ, ಸಣ್ಣ ಸಮುದಾಯಗಳು ನಮ್ ಕಡೆ ಇದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿ ಲಿಂಗಾಯತ ಮತಗಳು ಒಟ್ಟಾಗ್ ಬಂದಿವೆ, ನೇಕಾರರು ನಮ್ ಜೊತೆ ಇದ್ದಾರೆ, ಜೊತೆಗೆ ಹಿಂದಿನದಾಗಿ ದೂರವಾದ ಮತಗಳು ಮತ್ತೆ ಬಂದಿವೆ ಅಂತ ವಾದ ಮಾಡ್ತಿದೆ. ಯುವ ಮತದಾರರಲ್ಲಿ ಬಿಜೆಪಿ ಹೆಚ್ಚು ಬೆಂಬಲ ಇದೆ ಅನ್ನೋ ಸಮೀಕ್ಷೆಯೂ ಬಂದಿದೆ. ಮಹಿಳಾ ಮತದಾರರಲ್ಲೂ ಬಿಜೆಪಿ ಕಡೆ ಒಲವು ಇದೆ ಅನ್ನೋ ಮಾತು ಕೇಳಿಬರ್ತಿದೆ. ಹಿಂದಿನ ಟ್ರೆಂಡ್ ನೋಡಿದ್ರೆ ಇಲ್ಲಿ ನಗರ ಪ್ರದೇಶ ಬಿಜೆಪಿ ಕೈ ಹಿಡಿದ್ರೆ, ಗ್ರಾಮೀಣ ಪ್ರದೇಶ ಕಾಂಗ್ರೆಸ್ ಕೈ ಹಿಡಿದಿದೆ. ಈ ಬಾರಿ ಎರಡೂ ಪಕ್ಷಗಳು ನಗರ, ಗ್ರಾಮ ಎಲ್ಲ ಕಡೆಗೂ ಫುಲ್ ಫೋರ್ಸ್ ಹಾಕಿವೆ. ಅದ್ರಿಂದಲೇ ಈ ಬಾರಿ ಫಲಿತಾಂಶ ಊಹಿಸಲು ಕಷ್ಟ ಆಗ್ತಿದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ, ಚುನಾವಣೋತ್ತರ ಸಮೀಕ್ಷೆಗಳು. ಇವು ಯಾವಾಗ್ಲೂ ಸತ್ಯವಾಗ್ತವೆ ಅನ್ನೋದು ಖಚಿತ ಅಲ್ಲ. ಕರ್ನಾಟಕದಲ್ಲೇ ಹಲವಾರು ಬಾರಿ ಸಮೀಕ್ಷೆಗಳು ತಪ್ಪಾಗಿದೆ. 2018 ಮತ್ತು 2023 ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ಎಕ್ಸಿಟ್ ಪೋಲ್ಸ್ಗಳು ಸ್ಪಷ್ಟ ಚಿತ್ರ ಕೊಟ್ಟಿಲ್ಲ. ಕೆಲವೊಮ್ಮೆ ಬಹಳ ಹತ್ತಿರ ಬರ್ತವೆ, ಕೆಲವೊಮ್ಮೆ ಸಂಪೂರ್ಣ ತಪ್ಪಾಗ್ತವೆ. ಕಾರಣ ಏನು ಅಂದ್ರೆ, ಮತದಾರರು ತಮ್ಮ ನಿಜವಾದ ಮತದಾನವನ್ನ ಹೇಳದೇ ಇರೋದು, ಪ್ರದೇಶವಾರು ಡೇಟಾ ಸರಿಯಾಗಿ ಸಿಗದೇ ಇರೋದು, ಕೊನೆಯ ಕ್ಷಣದ ಮತದಾರರ ಬದಲಾವಣೆ ಇತ್ಯಾದಿ ಕಾರಣಗಳು ಇರ್ತವೆ. ಅದರಿಂದಲೇ ರಾಜಕೀಯದಲ್ಲಿ ಒಂದು ಮಾತು ಇದೆ, ಸಮೀಕ್ಷೆ ಕತೆ ಹೇಳುತ್ತೆ, ಫಲಿತಾಂಶ ಸತ್ಯ ಹೇಳುತ್ತೆ. ಬಾಗಲಕೋಟೆಯಲ್ಲೂ ಅದೇ ಪರಿಸ್ಥಿತಿ. ಯಾವ ಸಮೀಕ್ಷೆ ಸರಿಯಾಗುತ್ತೆ ಅಂತೆ ಅನ್ನೋದು ಮತ ಎಣಿಕೆಯ ದಿನವೇ ಗೊತ್ತಾಗುತ್ತೆ. ಒಟ್ಟಾರೆ ನೋಡಿದ್ರೆ ಇದು ಕೇವಲ ಒಂದು ಉಪಚುನಾವಣೆ ಅಲ್ಲ. ಬಿಜೆಪಿ ಒಳ ರಾಜಕೀಯ, ಯತ್ನಾಳರ ಭವಿಷ್ಯ, ವಿಜಯೇಂದ್ರ ನಾಯಕತ್ವ, ಈ ಎಲ್ಲಕ್ಕೂ ಇದು ಒಂದು ಪರೀಕ್ಷೆ. ಕಾಂಗ್ರೆಸ್ಗೆ ಇದು ತನ್ನ ಹಾಲಿ ಸ್ಥಾನ ಉಳಿಸಿಕೊಳ್ಳೋ ಸವಾಲು. ಮತದಾರರ ಅಂತಿಮ ತೀರ್ಮಾನವೇ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.